ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂದಾರ ಮಲೆನಾಡು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬೆಳಗ್ಗೆನೇ ತಿಂಡಿ ಮಾಡಿ ಮಗನಿಗೆ ಸ್ಕೂಲ್ ಬಿಟ್ಟು ಇವಾಗ ಎಲ್ಲ ಕೆಲಸ ಮುಗಿಸಿ ಬಟ್ಟೆ ಇತ್ತು ಸ್ವಲ್ಪ ಮಿಷನಿಗೆ ಹಾಕ್ತಾ ಇದ್ದೆ ಗಾಯ್ಸ್. ಜಾಸ್ತಿ ಏನಿರಲಿಲ್ಲ, ಸ್ವಲ್ಪ ಇತ್ತು, ಮಿಷನಿಗೆ ಹಾಕೋಣ ಅಂತ ಹಾಕ್ತಾ ಇದ್ದೆ. ಮಿಷನಿಗೆ ಹಾಕಿರೋ ಬಟ್ಟೆನೆಲ್ಲ ನಾನು ಇಲ್ಲಿ ಹೊರಗಡೆ ಒಣಗ್ಸಕ್ಕಂತ ತಗೊಂಡೋಗಿ ಒಣಗಿಸ್ತಾ ಇದ್ದೀನಿ. ಒಣಸಿ ಆಯಿತು, ಒಂದೆರಡಿತ್ತಷ್ಟೇ. ಫ್ರೆಂಡ್ಸ್, ನಾನಿಲ್ಲಿ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ. ನನ್ನ ಫ್ರೆಂಡ್ ಹೆಸರು ಶಾಂತಿ ಅಂತ. ಅವನ ಮಗನಿಗೆ ಆಕ್ಸಿಡೆಂಟ್ ಆಗಿತ್ತು. ಒಂದು ಸತಿ ಬಂದು ನೋಡ್ಕೊಂಡು ಹೋಗಿದ್ವಿ, ಮತ್ತೆ ಒಂದು ಸತಿ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಹಾಗೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅವನಿಗೆ ಆಕ್ಸಿಡೆಂಟ್ ಆಗಿತ್ತು ಕಾಲಿಗೆ. ಇವಾಗ ತಾನೇ ಮದುವೆ ಕೂಡ ಆಗಿದೆ ಅವನಿಗೆ, ಜಾಸ್ತಿ ದಿನವೂ ಆಗಿಲ್ಲ. ಅವ್ರ ವೈಫು ಆಷಾಢಕ್ಕಂತೇಳಿ ತಾಯಿ ಮನೆಗೆ ಹೋಗಿದ್ದಾರೆ. ನೋಡಿ ಅವನ ಕಾಲು ಹೇಗಾಗಿದೆ, ಫ್ರ್ಯಾಕ್ಚರ್ ಅಂತೇಳಿ ತುಂಬ ಆಗಿದೆ. ಹಾಗೆ ಅವ್ರ ಮನೇಲಿ ಒಂದು ಬೆಕ್ಕಿನ ಮರಿ ಇತ್ತು, ಅದು ನೋಡಿ ನಂಗೆ ತುಂಬ ಇಷ್ಟ ಆಯಿತು. ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವಳು ನಮ್ಮ ಅತ್ತಿಗೆ ಮನೇಲೇ ಇದೆ, ಹೋಗಿ ತೊಗೊಂಬರೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋದ್ಲು. ಸೀದಾ ಹೋಗಿದ್ದೆ ಅವ್ರ ಮನೆಗೆ. ಗೈಸ್, ನಾನಿಲ್ಲಿ ಬೆಕ್ಕಿನ ಮರಿ ತೊಗೊಂಬರೋಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ನಂಜನಗೂಡಲ್ಲಿ ಎಕ್ಸಿಬಿಷನ್ ಬಂದಿದ್ದೆ ಗಾಯ್ಸ್. ಯಾರಾದರೂ ಹೋಗೋದಿದ್ರೆ ಹೋಗಿ ಎಂಜಾಯ್ ಮಾಡಿ. ಗಾಯ್ಸ್, ಅವ್ರ ಮನೆಗೆ ಹೋದ್ವಿ. ಹೋಗುವಾಗ ಹೊರಗಡೆನೇ ಅದರ ಅಮ್ಮ ಮರಿಗಳಿಗೆ ಹಾಲು ಕುಡಿಸ್ತಾ ಇತ್ತು. ನೋಡಿ ಸ್ವಲ್ಪ ಬೇಜಾರಾಗೋಯಿತು. ನಾನು ಬೆಕ್ಕಿನ ಮರಿನ ತಗೊಂಡೋದ್ರೆ ಅದು ಬೇಜಾರು ಮಾಡ್ಕೊಳ್ತೇನೋ ಅಂತ. ಕೊಡ್ತೀರಾ ಬೆಕ್ಕಿನ ಮರಿನಾ? ಕೊಡ್ತೀರಾ? ತಗೊಂಡೋಗ್ಲಾ? ಹೇಗಿದ್ದೀರಾ? A few moments later. ಅಲ್ಲಿಂದ ಬೆಕ್ಕಿನ ಮರಿ ತೊಗೊಂಡು ಸೀದಾ ಮನೆಗೆ ಬಂದ್ವಿ. ಇದೇನೋ ಕೂಗುತ್ತೆ, ಚೀರಾಡುತ್ತೆ ಅಂತ ಅಂದ್ಕೊಂಡೆ. ಏನೂ ಇಲ್ಲ, ಪೆಡಿಗ್ರಿ ತಿನ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ದೆ. ಗಾಯ್ಸ್, ಇಲ್ಲಿ ನನ್ನ ಹಸ್ಬೆಂಡು ಚಿಕನ್ ಚಿಲ್ಲಿ ಮಾಡಿಕೊಡ್ತಿದ್ದಾರೆ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು 4 ರಿಂದ 5 ಹಸಿಮೆಣಸು ಹಾಕ್ತಾಯಿದ್ದಾರೆ. ಹಾಗೆ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ಫ್ರೈ ಮಾಡಿ ಆದ್ರ ಮೇಲೆ 2 ಕ್ಯಾಪ್ಸಿಕಮ್ನ ಚೆನ್ನಾಗಿ ಕಟ್ ಮಾಡಿ ಹಾಗೆ ಫ್ರೈ ಮಾಡ್ತಾ ಇದ್ದಾರೆ. ಮತ್ತು ಚೆನ್ನಾಗಿ ಫ್ರೈ ಆಗಬೇಕು, ಜಾಸ್ತಿ ಫ್ರೈ ಆಗೋದೇನು ಬೇಡ, ನಾರ್ಮಲಾಗಿ ಫ್ರೈ ಆದರೆ ಸಾಕು. ಹಾಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿಲ್ಲ, ತುರಿದು ಬಿಟ್ಟು ಹಾಕ್ತಾಯಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತುರಿದು ಬಿಟ್ಟು ಹಾಕಿದ್ದಾರೆ. ಕಬಾಬು ರೆಡಿ ಮಾಡ್ಕೊಂಡಿರೋ ಕಬಾಬ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಗಾಯ್ಸ್. ಇದು ಒಂದು ಸತಿ ಮಾಡಿ ನೀವು ಕೂಡ. ಆಮೇಲೆ ಇದಕ್ಕೆ ಸೋಯಾ ಸಾಸ್ ಹಾಕ್ತಾಯಿದ್ದಾರೆ, ಸ್ವಲ್ಪ ಚಿಲ್ಲಿ ಸಾಸ್ ಮತ್ತು ಟೊಮೊಟೊ ಸಾಸ್ ಕೂಡ ಹಾಕ್ತಾಯಿದ್ದಾರೆ. ಮತ್ತು ಮಿಕ್ಸಪ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸ್ವಲ್ಪ ವೆನಿಗರ್ ಕೂಡ ಹಾಕ್ತಾಯಿದ್ದಾರೆ. ಈಗ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ, ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋಕ್ಕೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದಾರೆ. ಉಪ್ಪು ಹಾಕಿದ್ರ ಮೇಲೆ ಮತ್ತೆ ಚೆನ್ನಾಗಿ ಫ್ರೈ ಮಾಡಿದರೆ
ಆಯಿತು. ಚಿಕನ್ ಚಿಲ್ಲಿ ರೆಡಿ ಆಯಿತು. ನೀವು ಮನೆಯಲ್ಲಿ ಒಂದು ಸತಿ ಮಾಡಿ, ತುಂಬ ಸಿಂಪಲ್ಲಾಗಿ ಮಾಡೋದು, ಬೇರೆ ಯಾವ ಥರನೂ ಅದು ಇದೆಲ್ಲ ಹಾಕಬೇಕಂತ ಏನಿಲ್ಲ. ಸಿಂಪಲ್ಲಾಗಿ ಮನೇಲಿರೋದನ್ನೇ ಹಾಕಿ ಮಾಡ್ಬೋದು. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ.